ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿಯವರೇ, ಬರೆದಿಟ್ಕೊಳ್ಳಿ, ನಿಮ್ಮ ಕಷ್ಟದ ದಿನಗಳಿಗೆ ಕೌಂಟ್ ಡೌನ್ ಶುರುವಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ನರಕ, ಹಣದ ತಾಪತ್ರಯ ಮತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಎನ್ನುವ ಪರಿಸ್ಥಿತಿಗೆ ಜೂನ್ 15ರ ರಾತ್ರಿ ಖರಾರುವಾಗಿ ಮುಕ್ತಿ ಸಿಗಲಿದೆ. ಹೌದು, ಜೂನ್ 15ರ ಮಹಾ ಅಮಾವಾಸ್ಯೆ ಮುಗಿಯುತ್ತಿದ್ದಂತೆ ಬ್ರಹ್ಮಾಂಡದ ಶಕ್ತಿಗಳು ಕನ್ಯಾ ರಾಶಿಯವರ ಜಾತಕದಲ್ಲಿ ಒಂದು ಅತಿ ದೊಡ್ಡ ಅದ್ಭುತವನ್ನು ಸೃಷ್ಟಿಸಲಿವೆ. ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಮಹಾರಾಜಯೋಗ ನಿಮ್ಮ ಹೆಗಲೇರಲಿದೆ. ನೀವು ನಂಬುತ್ತೀರೋ ಇಲ್ಲವೋ, ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ನೀವು ಎಂದೂ ಊಹಿಸದ 3 ದೊಡ್ಡ ಪವಾಡಗಳು ನಡೆಯಲಿವೆ. ಕನ್ಯಾ ರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಬುದ್ಧಿವಂತಿಕೆಯ ಕಾರಕ ಬುಧಗ್ರಹ ಜೂನ್ 15ರ ಈ ಪವಿತ್ರ ಅಮಾವಾಸ್ಯೆಯ ತಿಥಿ ಮುಗಿಯುತ್ತಿದ್ದಂತೆ ನವಗ್ರಹ ಮಂಡಲದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಅಪರೂಪದ ಬದಲಾವಣೆಯಾಗುತ್ತಿದೆ. ಇಲ್ಲಿಯವರೆಗೆ ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಗಾಲಾಗಿದ್ದ ನಕಾರಾತ್ಮಕ ದೋಷಗಳು ಈಗ ಸಂಪೂರ್ಣವಾಗಿ ದೂರವಾಗಲಿವೆ. ರಾಹು ಕೇತುಗಳ ನೆರಳಿನ ಪ್ರಭಾವ ಮುಗಿದು ದೇವಗುರು ಬೃಹಸ್ಪತಿಯ ಶುಭದೃಷ್ಟಿ ನಿಮ್ಮ ಮೇಲೆ ಬೀಳುತ್ತಿದೆ. ಸೂರ್ಯ ಮತ್ತು ಬುಧರ ಮೈತ್ರಿಯಿಂದ ನಿಮ್ಮ ಕರ್ಮ ಹಾಗೂ ಲಾಭಸ್ಥಾನಗಳು ಏಕಕಾಲದಲ್ಲಿ ಜಾಗೃತಗೊಂಡು ನಿಮ್ಮ ಜಾತಕದಲ್ಲಿ ಮಹಾರಾಜಯೋಗ ಸೃಷ್ಟಿಯಾಗುತ್ತಿದೆ. ಇದರಿಂದಾಗಿ ಕಳೆದ ಹಲವು ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ದುರದೃಷ್ಟದ ದಿನಗಳು ಮುಗಿದು ಅದೃಷ್ಟದ ಸುವರ್ಣಕಾಲ ಆರಂಭವಾಗಲಿದೆ. ಈಗ ಕನ್ಯಾ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ ಮೊದಲನೇ ದೊಡ್ಡ ಅದ್ಭುತ ಯಾವುದೇ ಎಂದರೆ ಅದುವೇ ಆಕಸ್ಮಿಕ ಧನಲಾಭ ಮತ್ತು ಸಾಲದ ಸುಳಿಯಿಂದ ಮುಕ್ತಿ. ಕನ್ಯಾ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನೀವು ಹಣಕಾಸಿನ ವಿಚಾರದಲ್ಲಿ ಎದುರಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ. ಕೈಯಲ್ಲಿ ಕಾಸು ನಿಲ್ಲುತ್ತಿರಲಿಲ್ಲ, ದುಡಿದ ಹಣವೆಲ್ಲ ನೀರಿನಂತೆ ಖರ್ಚಾಗುತ್ತಿತ್ತು. ಇನ್ನು ಕೆಲವರಿಗಂತೂ ಮಾಡಿರುವ ಸಾಲವನ್ನು ತೀರಿಸಲಾಗದೆ ಮಾನಸಿಕ ನೆಮ್ಮದಿಯೇ ದೂರವಾಗಿ ರಾತ್ರಿ ಸರಿಯಾಗಿ ನಿದ್ದೆಯೂ ಬರುತ್ತಿರಲಿಲ್ಲ. ಆದರೆ ಜೂನ್ 15ರ ಅಮಾವಾಸ್ಯೆಯ ನಂತರ ನಿಮ್ಮ ಜಾತಕದ ಧನಸ್ಥಾನ ಮತ್ತು ಲಾಭಸ್ಥಾನಗಳು ಅತ್ಯಂತ ಬಲಗೊಳ್ಳುತ್ತಿವೆ. ಇದರ ಪ್ರಭಾವದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಠಾತ್ ಪವಾಡಗಳು ನಡೆಯಲಿವೆ. ದೀರ್ಘಕಾಲದಿಂದ ಬರಬೇಕಾಗಿದ್ದ ನೀವು ಕೈಬಿಟ್ಟಿದ್ದ ಬಾಕಿ ಹಣ ಈಗ ನಿಮ್ಮ ಕೈ ಸೇರಲಿದೆ. ಹಳೆಯ ಆಸ್ತಿಪಾಸ್ತಿ ಮಾರಾಟದಿಂದ ದೊಡ್ಡ ಮಟ್ಟದ ಲಾಭ ನಿಮ್ಮದಾಗಲಿದೆ. ವ್ಯಾಪಾರ ಮತ್ತು ಸ್ವಂತ ವ್ಯವಹಾರ ಮಾಡುವವರಿಗೆ ಹೊಸ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದ್ದು ನಿಮ್ಮ ಗಲ್ಲಪೆಟ್ಟಿಗೆ ತುಂಬಿ ಹರಿಯಲಿದೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಕೈ ಹಿಡಿಯುವುದರಿಂದ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ಬಂದಂತಹ ಧನಲಾಭದಿಂದ ನಿಮ್ಮ ಹಳೆಯ ಸಾಲಗಳನ್ನು ಒಂದೊಂದಾಗಿ ತೀರಿಸಿ ನಿಟ್ಟುಸಿರು ಬಿಡುವ ಕಾಲ ಬಂದಿದೆ. ಹಣದ ಕೊರತೆಯಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಕನಸಿನ ಕೆಲಸಗಳು, ಯೋಜನೆಗಳು ಮತ್ತೆ ಚುರುಕು ಪಡೆದುಕೊಳ್ಳಲಿವೆ. ಒಟ್ಟಾರೆಯಾಗಿ ಜೂನ್ 15ರ ನಂತರ ಕನ್ಯಾ ರಾಶಿಯವರ ಆರ್ಥಿಕ ಗ್ರಾಫ್ ಅತ್ಯಂತ ವೇಗವಾಗಿ ಮೇಲಕ್ಕೇರಲಿದ್ದು ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗಲಿದೆ. ಇನ್ನು ಕನ್ಯಾ ರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಆ ಎರಡನೇ ದೊಡ್ಡ ಅದ್ಭುತ ಯಾವುದೇ ಎಂದರೆ ಅದುವೇ ಉದ್ಯೋಗ ಮತ್ತು ಕರಿಯರ್ ಕ್ಷೇತ್ರದಲ್ಲಿ ಸಿಗಲಿರುವ ಅಭೂತಪೂರ್ವ ಯಶಸ್ಸು. ಕಳೆದ ಕೆಲವು ಸಮಯದಿಂದ ನೀವು ಕಚೇರಿಯಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಕ್ರೆಡಿಟ್ ಸಿಗುತ್ತಿರಲಿಲ್ಲ. ನಿಮ್ಮ ಶ್ರಮವನ್ನು ಬೇರೆಯವರು ಬಳಸಿಕೊಂಡು ಪ್ರಶಂಸೆ ಪಡೆಯುತ್ತಿದ್ದರು. ಆದರೆ ಜೂನ್ 15ರ ಅಮಾವಾಸ್ಯೆಯ ನಂತರ ಈ ಪರಿಸ್ಥಿತಿ ಸಂಪೂರ್ಣವಾಗಿ ಉಲ್ಟಾ ಆಗಲಿದೆ. ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದ ಅಧಿಪತಿ ಉಚ್ಚಸ್ಥಾನ ತಲುಪುತ್ತಿರುವುದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕಚೇರಿಯಲ್ಲಿ ಭಾರೀ ಮನ್ನಣೆ ಸಿಗಲಿದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ನಿಮ್ಮ ಮೇಲಾಧಿಕಾರಿಗಳೇ ಬೆರಗಾಗಲಿದ್ದಾರೆ. ಬಹಳ ದಿನಗಳಿಂದ ನೆನೆಗುದಿಗ ಬಿದ್ದಿದ್ದ ನಿಮ್ಮ ಪ್ರಮೋಷನ್ ಮತ್ತು ಸಂಬಳ ಹೆಚ್ಚಳದ ಆರ್ಡರ್ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಕೈ ಸೇರುವುದು ಖಚಿತ. ಇನ್ನು ನೀವು ಸಾಫ್ಟ್ವೇರ್ ಕ್ಷೇತ್ರದಲ್ಲಾಗಲಿ ಅಥವಾ ಇನ್ಯಾವುದೇ ಕಾರ್ಪೊರೇಟ್ ವಲಯದಲ್ಲಾಗಲಿ ಇದ್ದರೆ ದೇಶ ವಿದೇಶಗಳಿಂದ ಉತ್ತಮ ಕಂಪನಿಗಳ ಆಫರ್ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಇನ್ನು ಯಾರು ದೀರ್ಘಕಾಲದಿಂದ ಸೂಕ್ತ ಕೆಲಸವಿಲ್ಲದೆ ನಿರುದ್ಯೋಗದಿಂದ ಕಷ್ಟಪಡುತ್ತಿದ್ದೀರೋ ಅವರಿಗೆ ಅವರ ಅರ್ಹತೆಗೆ ತಕ್ಕಂತಹ ಅತ್ಯುತ್ತಮ ಉದ್ಯೋಗ ಭಾಗ್ಯ ಒಲಿದು ಬರಲಿದೆ. ಕಚೇರಿಯಲ್ಲಿ ನಿಮ್ಮ ಕಾಲೆಳೆಯಲು ಕಾಯುತ್ತಿದ್ದ ವಿರೋಧಿಗಳು ಮತ್ತು ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದ ಶತ್ರುಗಳು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯಶಸ್ಸನ್ನು ನೋಡಿ ತಾವಾಗಿಯೇ ಮಂಡಿಯೂರುತ್ತಾರೆ. ರಾಜಯೋಗದ ಸಂಪೂರ್ಣ ಪ್ರಭಾವದಿಂದಾಗಿ ನಿಮ್ಮ ವೃತ್ತಿಜೀವನವು ಹೊಸ ಎತ್ತರಕ್ಕೆ ಜಿಗಿಯಲಿದೆ. ಇನ್ನು ಕನ್ಯಾ ರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಆ ಮೂರನೇ ದೊಡ್ಡ ಅದ್ಭುತ ಮತ್ತು ಪವಾಡ ಯಾವುದೇ ಎಂದರೆ ಅದುವೇ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಆರೋಗ್ಯ ವೃದ್ಧಿ.
ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನೆಯಲ್ಲಿ ಕಾರಣವಿಲ್ಲದೆ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳಗಳಾಗ್ತಾ ಇರಬಹುದು. ದಾಂಪತ್ಯದ ಮಧ್ಯೆ ತಪ್ಪು ತಿಳುವಳಿಕೆ ಮೂಡಿರಬಹುದು. ಅಥವಾ ಮನೆಯವರ ಆರೋಗ್ಯ ಪದೇ ಪದೇ ಕೈಕೊಟ್ಟು ದುಡಿದ ಹಣವಿಲ್ಲ ಆಸ್ಪತ್ರೆಗೆ ಖರ್ಚಾಗಿರಬಹುದು. ಆದರೆ ಜೂನ್ 15ರ ಅಮಾವಾಸ್ಯೆಯ ನಂತರ ಈ ಎಲ್ಲಾ ಕಷ್ಟಗಳಿಗೆ ಮುಕ್ತಿ ಸಿಗಲಿದೆ. ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿಯಿಂದಾಗಿ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ವಿರಸವಿದ್ದ ಜಾಗದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಮೂಡುತ್ತದೆ. ಮುಖ್ಯವಾಗಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಈ ಸಮಯದಲ್ಲಿ ಸೂಕ್ತ ಪರಿಹಾರ ಸಿಗಲಿದ್ದು ಆರೋಗ್ಯದಲ್ಲಿ ಅದ್ಭುತ ಚೇತರಿಕೆ ಕಂಡುಬರಲಿದೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಿ ಮನಸ್ಸಿನಲ್ಲಿದ್ದ ಆತಂಕ ದೂರವಾಗುತ್ತದೆ. ನಿಮ್ಮ ಮನೆಯ ವಾತಾವರಣವೇ ಸಕಾರಾತ್ಮಕವಾಗಿ ಬದಲಾವಾಗಲಿದ್ದು ನೆಮ್ಮದಿಯ ನಿಟ್ಟುಸಿರು ಬಿಡುವ ಸುಂದರ ದಿನಗಳು ನಿಮ್ಮದಾಗಲಿವೆ. ಕನ್ಯಾ ರಾಶಿಯವರೇ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೂ ಕೂಡ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಆಪ್ತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ.